ಈಗ ನನ್ನ ಹಾಸ್ಯವನ್ನು ಪ್ರಾರಂಭ ಮಾಡ್ತೇನೆ. ಓಕೆನಾ? ಮೈಕೊಂಚೂರು ಏನು ಹೆಚ್ಚು ಕಡಿಮೆ ಇಲ್ವಾ? ಸ್ವಲ್ಪ ಹೊಡಿತಾ ಇದೆ ಅದಕ್ಕೆ. ಯಾಕಂದರೆ ಬೇರೆ ಬೇರೆ ವಾಯ್ಸ್ ಹೋದರೆ ಈಗ ಕೇಳಿಸ್ಬಿಡುತ್ತೆ. ಇರಲಿ, ಅಡ್ಜಸ್ಟ್ ಮಾಡ್ಕೊಂತೀನಿ ಬಿಡಿ. ನೋಡಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಯಾಕೆ ಹೇಳಿದೆ ಅಂದರೆ, ಮೊನ್ನೆ ಒಂದು ಈ ಶಾಲೆಗೆ ಬಂದೆ, ಮೊನ್ನೆ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಎಲ್ಲ ಬರೀ BP ಪೇಷಂಟ್ಸೇ. ಏನೆಲ್ಲರಿಗೂ 180 ಇನ್ನೂ ಸ್ಟ್ರೋಕ್ ಆಗುತ್ತಂತೆ ಎಷ್ಟಿದ್ರೆ. ಅವ್ರಿಗೆ ಹಾಸ್ಯ ಕಾರ್ಯಕ್ರಮ ಮಾಡಿದ್ರು, ನಕ್ಕಿದ್ರು, ಹೋದ್ರು. ಬರಬೇಕಾದ್ರೆ BP ಚೆಕ್ ಮಾಡಿದ್ರು, ಹೋಗ್ಬೇಕಾದ್ರೆ BP ಚೆಕ್ ಮಾಡಿ ಬಿಟ್ರು. ಡಾಕ್ಟರ್ ಕೇಳಿದ್ರೆ ಏನಿದು ಅಂತ. ಇವರೆಲ್ಲ BP ಇರೋರು ಸರ್, ಮಾತ್ರ ನಂತರ ಕಡಿಮೆ ಆಗಿಲ್ಲ. ಈಗ ಹಾಸ್ಯ ಕಾರ್ಯಕ್ರಮ ನೋಡಿದ್ರು, ಈಗ ಕಡಿಮೆ ಆಗಿದೆ ನೋಡಿ ಎಂದು. 180 200 ಇದ್ದದೆಲ್ಲ ನಾರ್ಮಲ್ BP 120 130 ಆಗಿತ್ತು. ಮನಸ್ಪೂರ್ವಕವಾಗಿ ನಕ್ಕಿದ್ರು. ಡಾಕ್ಟರ್ ಕೇಳಿದ್ರೆ ಏನಿದು ಅಂತ. ಅದೇ ಸರ್, ಮನುಷ್ಯರು ನಗ್ತಾ ಇಲ್ಲ ಇವಾಗ, ಬೇರೆ ಬೇರೆ ಆಲೋಚನೆಗಳಿದೆ. ಅದಕ್ಕೆ ಪಂಚೇಂದ್ರಿಯ ಕೆಲಸ ಮಾಡಬೇಕು. ಮೂಗಲ್ಲಿ ಸಿಂಬಳ ಹೋಗ್ಬೇಕು, ಬಾಯಲ್ಲಿ ಜೊಲ್ಲು ಬರಬೇಕು, ಕಿವಿಯಿಂದ ಉಗ್ಗಿ ಹೋಗ್ಬೇಕು, ಬೆಳಿಗ್ಗೆ ಶೌಚಾಲಯ ಕರೆಕ್ಟಾಗಿ ಹೋಗ್ಬೇಕಂತೆ. ಅವನೇ ಆರೋಗ್ಯವಾದಂಥ ಮನುಷ್ಯ ಅಂತ ಡಾಕ್ಟ್ರು. ನೀವು ಅಡ್ಜಸ್ಟ್ ಆಗ್ತಾ ಇಲ್ವಂತೆ. ಬಿಸಿಲು, ಚಳಿ, ಮಳೆ, ಗಾಳಿ ಯಾವುದಕ್ಕೂ ನಾವು ಅಡ್ಜಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ಕೊರೋನಾ ಬಂದಾಗ ಮಾಸ್ಕ್ ಹಾಕೊಂಡು ಇಂಜೆಕ್ಷನ್ ತಗೊಂಡ್ರು ನಾವೆಲ್ಲ ಸತ್ವಿ. ಆದರೆ ಮನೇಲಿರೋ ಪ್ರಾಣಿಗಳು ಪ್ರಕೃತಿಗೆ ಅಡ್ಜಸ್ಟ್ ಆಗಿದೆ, ಪಕ್ಷಿಗಳು ಪ್ರಕೃತಿಗೆ ಅಡ್ಜಸ್ಟ್ ಆಗಿದೆ. ಅವೇನಾದರೂ ಮಾಸ್ಕ್ ಹಾಕೊಂಡಿದ್ದ? ಇಲ್ಲ. ನಿಮ್ಮ ಮನೆ ನಾಯಿ ಮಾಸ್ಕ್ ಹಾಕೊಂಡಿದ್ದ? ಇಲ್ಲ. ದನಕರುಗಳು ಮಾಸ್ಕ್ ಹಾಕೊಂಡಿದ್ದ? ಇಲ್ಲ. ಬೆಳಿಗ್ಗೆ ಡೈಲಿ ಎದ್ದೇಳಿ ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಎತ್ತಿತ್ತು, ಮಾಸ್ಕ್ ಹಾಕೊಂಡಿದ್ದ? ಇಲ್ಲ. ಅವೇನಾದ್ರು ಸತ್ತು ಬಿದ್ದು ಬಾ ಕೊರೋನಾ ಬಂದು? ಇಲ್ಲ. ಸತ್ತು ಬಿದ್ದವರು ನಾವು ಒಂದು ಪ್ರಾಣಿ ತಾನೆ, ಅದು ಪ್ರಾಣಿ ತಾನೆ, ಸಾಯಬೇಕಿತ್ತಲ್ಲ. ಅಂದರೆ ಪ್ರಕೃತಿಗೆ ಅಡ್ಜಸ್ಟ್ ಆಗಿರುವಂತೆ. ಅದಕ್ಕೆ ಪ್ರಕೃತಿಗೆ ಅಡ್ಜಸ್ಟ್ ಆಗಬೇಕು ಅಂತ ಡಾಕ್ಟ್ರ್ ಹೇಳಿದ್ರು. ಮೊದಲೆಲ್ಲ ಕೆರೆ ಕಟ್ಟೆಗೆ ಪಾಪ ಮೇಡಮ್ ಹೇಳಿದ್ರು, ಯಾವುದೋ ಕರ್ಕೊಂಡೋಗಿ ಪಾಪ ಶೌಚಾಲಯ ಇಲ್ಲ, ಕೆರೆಗಳಿಗೆಲ್ಲ ಹೋಗ್ಬಿಟ್ಟಿದ್ರು ನಮ್ಮ ಹುಡುಗರು. ಪಾಪ ನಮಗೆ ಭಯ ಆಗ್ತಿತ್ತು ಅಂತ ಹೇಳಿದ್ರು. ಇರಲಿ, ಅದೆಲ್ಲ ಅನುಭವಿಸ್ಬೇಕು. NCC NSS ರೇಂಜರು ಕ್ಯಾಂಪ್ ಆದಾಗ ಒಂದೊಂದು ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮೊದಲೆಲ್ಲ ಪ್ರಕೃತಿನೇ ಅಳವಡಿಸ್ಕೊಂಡ್ಬಿಟ್ಟಿದ್ರು. ಹೇಗೆ? ಒಂದು 5-10 ಕಿಲೋಮೀಟರ್ ನಡ್ಕೊಂಡು ಹೋಗೋರು. ಬೆಳಿಗ್ಗೆ ಎದ್ದು 8 ಗಂಟೆಗೆ ಊಟ ಮಾಡಿ ಮಲಗೋರು, ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋರು. ಆ ಒಂದು ಎಳೆ ಬಿಸಿಲು ಬರ್ತಾ ಇತ್ತು, ನಡ್ಕೊಂಡು ಹೋಗೋರು ಒಂದು 5-10 ಕಿಲೋಮೀಟ್ರು. ಕೆರೆ ಕಟ್ಟಿದ್ದವ ಶೌಚಾಲಯ ಸಲೀಸಾಗಿ ಮಾಡ್ಕೊಂಡು ಮತ್ತೆ ವಾಪಸ್ ನಡ್ಕೊಂಡು ಬರ್ತಾ ಇದ್ರು. ಆರೋಗ್ಯನೂ ಚೆನ್ನಾಗಿರ್ತಿತ್ತು, ಹೊಟ್ಟೆನೂ ಖಾಲಿ ಆಗ್ತಾ ಇತ್ತು. ಅದಾದ ಮೇಲೆ ಮನೆ ಹಿಂದ್ಗಡೆ ಹಿತ್ತಲಿನಲ್ಲಿ ಶೌಚಾಲಯ ಮಾಡ್ಕೊಂಡ್ರು. ಎಷ್ಟು ಹೆಜ್ಜೆ? ಒಂದು 50 ಹೆಜ್ಜೆ ಹಾಕೊಂಡು ಹೋದ್ರು, ಶೌಚಾಲಯ ಮಾಡಿದ್ರು, ಬಂದರು. ಆಮೇಲೆ ಮನೇಲಿ ವಾಸ್ತು ಪ್ರಕಾರ 10 ಹೆಜ್ಜೆ ನಡ್ಕೊಂಡು ಹೋದ್ರು, ಶೌಚ ಮುಗಿಸ್ಕೊಂಡು ಬಂದರು. ಆಮೇಲೆ ಮನೇಲೆ ಮಾಸ್ಟರ್ ಬೆಡ್ರೂಮ್ ಎಷ್ಟು ಹೆಜ್ಜೆ? 1.5 ಹೆಜ್ಜೆ. ಗೊತ್ತಾ ನಿಮಗೆ? ಹಿಂಗೆ ಮಲಗಿರ್ತಾರೆ, ಇಲ್ಲೇ ಬಾತ್ರೂಮ್ ಇರುತ್ತೆ. ಮಂಚದಿಂದ ಒಂದು ಕೆಳಗಡೆ ಹಿಂಗೆ ಇಳಿತಾರೆ, ಇಲ್ಲೇ ಬೋಲ್ಟ್ ತೆಗಿತಾರೆ. ಇಲ್ಲಿ ಅರ್ಧ ಹೋಯ್ತು, ಕೂತ್ಕೊಂಡು ಕೆಲಸ ಆಯಿತು. ಮತ್ತೆ ಬೋಲ್ಟ್ ತೆಗಿ, 1 ಹೆಜ್ಜೆ, ಇನ್ನು ಅರ್ಧ ಹೆಜ್ಜೆ ಹಾಸಿಗೆ. ನೆಕ್ಸ್ಟ್ ಹೆಂಗೆ ಬರ್ಬೋದು? ಮಂಚದ ಕೆಳಗೆ ಎಲ್ಲ ಫಿಕ್ಸ್. ಎಲ್ಲ ಸತ್ಯಣ ಥರ ಸುಮ್ಮನೆ ಮಲಗಿರ್ಬೇಕು. ಏನು ಬಂತು ಏನಾಯ್ತು ಒಂದು ಗೊತ್ತಾಗಲ್ಲ, ಎಲ್ಲ ಅವೇ ಮಾಡ್ಕೊತವೆ. 1 ಹೆಜ್ಜೆನೂ ಹಾಕೋಕ್ಕಾಗಲ್ಲ ಆಗ ಮನುಷ್ಯ. ಅಂದರೆ ಸತ್ಯಣ ಥರ ಬಿದ್ದಿರ್ತಾನೆ. ಡಾಕ್ಟ್ರ್ ಹೇಳಿದ್ರು, ICU ಪೇಷಂಟ್ಸ್ಗೆ ಇವ್ರಿಗೆ ಏನಾದ್ರು ವ್ಯತ್ಯಾಸ ಇದೆ, ಮನೇಲಿ ಶೌಚಾಲಯ ಮಾಡ್ಕೋಬಾರ್ದ ಡಾಕ್ಟ್ರೇ ಅಂತೆ. ಅವ್ರು ಹೇಳಿದ್ರು, ಮನೇಲಿ ಶೌಚಾಲಯ ಇರಲಿ, ಆದರೆ ಬೆಳಿಗ್ಗೆ ಒಂದಷ್ಟೊತ್ತು ವಾಕ್ ಮಾಡ್ತಾ ಇದ್ರಲ್ಲ ಸರ್, ಅದು ಮಾಡಿ ಎಲ್ಲರೂ ಸರಿಯಾಗುತ್ತೆ ಅಂದರು. ಎಲ್ಲರೂ ನಾಳೆಯಿಂದ ಮಾಡೋಣ. ನಾನೊಂದು ಪ್ರಶ್ನೆ ಕೇಳಿದೆ ಅವ್ರಿಗೆ, BP ಪೇಷಂಟ್ಸ್ ಬಂದವರೆಲ್ಲ ಬರೀ ಗಂಡಸರೇ ಬಂದಿದ್ದಾರಲ್ಲ, ಹೆಂಗಸ್ರು ಯಾರು ಬಂದೇ ಇಲ್ಲ ಅಂದೆ. ಡಾಕ್ಟ್ರ್ ಏನು ಹೇಳಬೇಕು? ಹೆಂಗಸರು ಯಾಕೆ ಬರ್ತಾರೆ? ಬೆಳಿಗ್ಗೆ ಬೇಗ ಎದ್ದು ಹೇಳೋದು ಹೆಂಗಸರು. ವರ್ಕಿಂಗ್ ವುಮೆನ್ ಆಗಿದ್ರೆ ಎಲ್ಲ ಮಾಡಿ ಇಟ್ಬಿಟ್ಟು ಬರ್ತಾರಂತೆ. ಇಷ್ಟೆಲ್ಲ ಕೆಲಸ ಮಾಡೋಂಥ ಹೆಣ್ಮಕ್ಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ನಾನು ಹೇಳಿದ್ದೆಲ್ಲ ಡಾಕ್ಟ್ರ್ ಹೇಳಿದ್ದು. ಹೆಣ್ಮಕ್ಳು ಒಂದು ಚಪ್ಪಾಳೆ ತಟ್ಕೊಳ್ರಮ್ಮ. ನಿಮಗೆಲ್ಲ ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ಹಾಗಾದರೆ ಗಂಡಸರು ಒಂದೇ. ಡಾಕ್ಟ್ರ್ ಏನು ಹೇಳಬೇಕು? ಗಂಡಸರು ಗೊತ್ತಲ್ಲ ಗೋಪಿಯವರೇ, ಬೆಳಿಗ್ಗೆ ಎದ್ದು ಬಾಯಿ ತೊಳೆಯಲ್ಲ 9 ಟೀ ಕುಡಿತಾರೆ. ರಾತ್ರಿ ಆದರೆ ಕೆಲವರು 9 ಟೀ ಹೊಡಿತಾರೆ. ಅದರ ಜೊತೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 20, 25, 30ಕ್ಕೆ ನಿಗರ್ಗಂತವ್ರೆ. ಆಗ ನನಗೆ ಜ್ಞಾಪಕ ಬಂತು ಫ್ಲೆಕ್ಸ್. ಯಾವ ಫ್ಲೆಕ್ಸ್? ಇತ್ತೀಚೆಗೆ ನೋಡ್ರಿ ಬರೀ ಶ್ರದ್ಧಾಂಜಲಿ ಫ್ಲೆಕ್ಸ್ ಹಾಕಿಸ್ತಾರೆ. ಹಾಳಾದ ಬರೀ ನಮ್ಮ ಗಂಡು ಮಕ್ಕಳ ಮಕ್ಕಳೇ ಅಲ್ಲ. ಸಂದೀಪ್ ಕೃಷ್ಣ 32 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಸಂತೋಷ್ ರಾಜು 28 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ನಾರಾಯಣ ಸ್ವಾಮಿ 22 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ಬರೀ ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ ಗೆಳೆಯ. ಒಂದಾದ್ರೂ ಸಾಹೇಬ್ರ ಕೈಲಿ
ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟ್. ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ನೋಡಿದಿರಪ್ಪ ಯಾರಾದ್ರೂ ನೋಡಿದಿರ? ಒಂದು ಇಲ್ಲ. ನಮ್ಮ ಮುಂದ್ಗಡೆ ಅಣ್ಣ ಕೇಳಿದ್ರು, ಸರ್ ಹಾಗಾದ್ರೆ ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಬರೋದಿಲ್ವೋ ಅಂತ. ನಾನು ಹೇಳಿದೆ, ಹೆಣ್ಮಕ್ಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ. ಅದು ಏಜ್ ಎಷ್ಟಾಗಿರುತ್ತೆ? 90 ಮೇಲೆ, ಅಂದ್ರೆ 90 ಮೇಲೆ ಏಜ್ ಹೊಡಿತಾರೆ. ನಮ್ಮ ಗಂಡು ಮಕ್ಕಳು ಕೆಲವರು 90ಇಂದ ಫುಲ್ ಬಾಟ್ಲು ಬೇರೆ ಕಡೆ ಹೊಡಿತಾರೆ ನೋಡ್ರಿ, ಎಲ್ಲೂ 90 ಸಾಕು. ಅದಕ್ಕೆ ಹೇಳೋದು, ಒಂದು ಈ ಕಾಲದಲ್ಲಿ ನೀವೆಲ್ಲ ಅಷ್ಟೇ ಮೊಬೈಲ್ ತಗೊಳ್ಳಿಲ್ಲ, ಇನ್ನೊಬ್ಬ ಟೀಕೆ ಮಾಡ್ದ, ನನಗೆ ಅವಮಾನ ಮಾಡ್ದ ಅಂತೇಳಿ ಪುಸ್ತಕಂತ ಆತ್ಮಹತ್ಯೆ ಹೇಳ್ಕೊಟ್ಟಿರೋದು. ಆತ್ಮಹತ್ಯೆ ಅಂತ ಮಹಾಪಾಪದ ಕೆಲಸ ಮಾಡಬಾರ್ದು. ಟೀಕೆಗಳಿರುತ್ತೆ, ಜರಿತಾರೆ, ಮತ್ತೊಂದಿರುತ್ತೆ. ಎಂಥದೇ ಸಂಕಷ್ಟ ಬಂದರೆ ಎದುರಿಸಿ, ಕಾನೂನಿದೆ ಹೋಗಿ, ನ್ಯಾಯ ಇದೆ ಹೋಗಿ, ಯಾವುದಕ್ಕೂ ಎದುರುಬೇಡ್ರಿ. ಯಾಕಂದರೆ ಟೀಕೆಗಳು ಮಾಡೋರು ನಿನಗೆ ಮಕ್ಕಳಾಗಲ್ಲ, ನೀನು ಬಂಚೆ ಅಂತ ಮೂದಲಿಸಿದ್ರು. ಆಯಿತು, ನನಗೆ ಮಕ್ಕಳಾಗಲ್ಲ, ನಾನು ಬಂಚೆ. ಸೂರ್ಯಚಂದ್ರ ಇರೋವರೆಗೂ ಜೀವಂತವಾಗಿರ್ತಾರೆ. ಅಂಥ ಮಕ್ಕಳಿಗೆ ನಾನು ಜನ್ಮ ಕೊಟ್ಟು ತೋರಿಸ್ತೀನಿ ಅಂತೇಳಿ ರಸ್ತೆ ಅಕ್ಕಪಕ್ಕ ಸಾಲು ಮರಗಳನ್ನು ನೆಟ್ಟಂಥ ಸಾಲು ಮರದ ತಿಮ್ಮಕ್ಕನವರು ಎಷ್ಟು ವರ್ಷ ಬದುಕಿತ್ತು? ಎಷ್ಟು ವರ್ಷ? 114 ವರ್ಷ ಒಬ್ಬ ಹೆಣ್ಣುಮಗಳು ಬದುಕಿದ್ದು. ನೋಡಿದ್ರ? ಅವ್ರ ಮಿಮಿಕ್ರಿ ಮಾಡ್ತೀರಾ? ಈಗ ಮಕ್ಕಳು ಕೇಳಿದ್ಬಿಟ್ಟು ಹೆಣ್ಣುಮಕ್ಕಳು, ಅಂಕಲ್ ಒಂದು ವಾಯ್ಸ್ ಕೇಳ್ತೀನಿ ಹೇಳಿ ಅಂದರು. ಯಾವ ವಾಯ್ಸ್ ಬೇಕು ಅಂದೆ. ಕಿಪಿ ಕೀರ್ತಿ ಮಾಡಿ ಅಂಕಲ್. ಕಿಪಿ ಕೀರ್ತಿನ ಹೆಂಗೆ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಅನ್ಬೇಕಂತೆ. ಅಪ್ಪ, ಒಳ್ಳೆ ಡ್ಯಾನ್ಸ್ ಮಾಡೋಕೆ ರೆಡಿ ಆಗಿದ್ದಾರೆ ಮಕ್ಕಳು. ಪಾಪ ಪರ್ಮಿಷನ್ ಕೇಳೋಕೆ ಬಂದಿತ್ತು ಒಂದು ಮಗು. ಒಳ್ಳೆ ಡ್ಯಾನ್ಸ್, ನವಿಲುಗರಿ ಎಲ್ಲ ಹಾಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ದುರ್ಗಾ ಮಾತೆಯವರು ಎಲ್ಲ ಆ ಥರ ಡ್ಯಾನ್ಸ್ ಇಲ್ಲಿ ಬರೋದಕ್ಕೆ ನಾವು ನೋಡ್ತೀವಮ್ಮ ಅಂತ ಹೇಳಿ ಕಳಿಸಿದ್ರು. ಪಾಪ ಸರ್, ನಾನು ಅಲ್ಲೇ ಕೂತ್ಕೊಂಡು ನೋಡ್ತೀನಿ, ಇಲ್ಲಿ ನೋಡಲ್ಲ ಅಂತ. ಅದನ್ನು ವಿನಯಪೂರ್ವಕವಾಗಿ ಎಂತೆಂಥ ಡ್ಯಾನ್ಸ್ಗಳಿರುತ್ತೆ, ಸಾಧನೆ ಮಾಡಿರೋರು. ಮೊನ್ನೆ ಒಂದು ಕಡೆ ಹೋಗಿದ್ದೀನಿ, ಕಾಲೇಜ್ ಫೆಸ್ಟ್, ಅದು ಕನ್ನಡ ರಾಜ್ಯೋತ್ಸವ ಅಂತ ಕರೆಸೋರೆ ನನ್ನ. ಅಲ್ಲಿ ಬಂದರು, ಸರ್ 10 ನಿಮಿಷ ಡ್ಯಾನ್ಸ್ ಇದೆ, ಬಂದು ಮಾಡ್ತಾರೆ. ಯಾವುದು ಅಂದೆ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಗೊತ್ತು ಸರ್ ಆ ಡ್ಯಾನ್ಸು, ಹಾಡು ಅಂದರು. ಯಾವುದು ಅಂದ್ರೆ ನೋಡಿದ್ರೆ 5 ಹೆಣ್ಣುಮಕ್ಕಳು 5 ಗಂಡು ಮಕ್ಕಳು ನಿಂತ್ಕೊಂಡ್ರು. ಯಾವ ಡ್ಯಾನ್ಸ್?